ನಾನು ತಿಗದ ಬಗ್ಗೆ ಮಾತಾಡಿದ್ರು. ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ಹಸುಗೆ ನಾವು ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಆದ್ರೆ ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು. ಆರ್ಯವರ್ಧನ್ ಗುರೂಜಿಗೆ ಸಂಕಷ್ಟ ಎದುರಾಗಿದೆ. ಲಕ್ಷ್ಮೀ ದೇವತೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಯ ಆರೋಪ. ಬೆಂಗಳೂರಿನಲ್ಲಿ ಆರ್ಯವರ್ಧನ್ ಗುರೂಜಿ ವಿರುದ್ಧ ದೂರು. ಶಂಕರಾಪುರಂ ಠಾಣೆಗೆ ಕರ್ನಾಟಕ ಗೋವು ರಕ್ಷಕರ ಸೇನೆ ದೂರು ಕೊಟ್ಟಿದೆ. ಏನ್ ಹಿಡ್ಕೊಳಕ್ ಹೋಯ್ತಾ ಇದ್ಯಾ? ಏನ್ ನೋಡ್ತಾ ಇದ್ಯಾ? ಸಾರಿ ಚಂಚಲ. ನೀನ್ಯಾಕೋ ಸಾರಿ ಕೇಳ್ತಾ ಇದ್ಯಾ? ಅವಳು ತಾನೇ ಕೇಳ್ಬೇಕು. ಐ ಆಮ್ ಸ್ವಾತಿ. ಐ ಆಮ್ ಅರ್ಜುನ್, ಮೆಡಿಕಲ್ ಸ್ಟೂಡೆಂಟ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ಗೊತ್ತು. ಕಾಫಿ ಕುಡಿಯೋಣವಾ? ಕಾಫಿನಾ? 1 ಮಿನಿಟ್, ನಮ್ಮ ಹುಡುಗಿ ಕಾಲ್ ಬರ್ತಾ ಇದೆ. ಹಲೋ. ಹಲೋ, ಏನ್ ಮಾಡ್ತಿದ್ಯಾ? ಏನಿಲ್ಲ, ರೋಸ್ಟ್ ಮಾಡ್ತಿದ್ದೆ. ನೀನ್ ರೋಸ್ಟ್ ಮಾಡೋದಲ್ಲಿ ಇರ್ಲಿ, ನಮ್ಮಿಬ್ರು ಫೋಟೋ ನಮ್ ಮನೆಗ್ ಸಿಕ್ಕೈತೆ. ಏನ್ ಹೇಳ್ತಿದ್ಯಾ? ಹೌದು, ಅವತ್ತು ಹೆಲ್ಮೆಟ್ ಹಾಕೊಳ್ದೆ ನಾವಿಬ್ರು ನುಲ್ಕೊಂಡ್ ಹೋಗ್ತಿದ್ವಲ್ಲ, ಆ ಫೋಟೋ ಸಿಕ್ಕೈತೆ. ಅದೇಂಗೆ? ಅದು ಒಂದ್ ಆಪ್ ಇದೆ, ಅದ್ರಿಂದ. ಹೌದು ಗೈಸ್, ಆಪ್ ಅಲ್ಲಿ ನೀವ್ ಯಾವ್ಯಾವ ಸಿಗ್ನಲ್ ಜಂಪ್ ಮಾಡಿದ್ರೆ ವಿತ್ ಫೋಟೋ ಸಮಾಜ ತೋರಿಸುತ್ತೆ. ಬ್ರೋ, ನನ್ ಭಯದಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡ್ಬಿಟ್ಟು ನಿನ್ ನಂಬರ್ ಹಾಕ್ಬಿಟ್ಟು OTP ಹಾಕ್ಬಿಟ್ಟು ಜಸ್ಟ್ ನಿನ್ ಗಾಡಿ ನಂಬರ್ ಹಾಕಿದ್ರೆ ಸಾಕು, ಯಾವ್ಯಾವ ಚಲನ್ ಇದೆ ಎಲ್ಲಾನು ತೋರಿಸುತ್ತೆ. ಬೈಕ್ ಇಂದಾಗ್ಲಿ, ಕಾರಿಂದಾಗ್ಲಿ, ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ದಲೆ ಓವರ್ ಸ್ಪೀಡ್ ಅಲ್ಲಿ ಹೋಗಿರ್ಲಿ, ಪ್ರತಿಯೊಂದನ್ನು AA ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಪ್ರತಿಯೊಂದನ್ನು ತೋರಿಸುತ್ತೆ. ಯಾಪ್ ಅಂತ ಕಮೆಂಟ್ ಮಾಡಿ, ನಾನೇ ಲಿಂಕ್ ಕಳ್ಸಿಕೊಡ್ತೀನಿ. ಆಮೇಲೆ ಆ ನಿಮ್ ಫ್ರೆಂಡ್ ಇದನ್ನಲ್ಲ, ಹುಡುಗಿ ಕೂರಿಸ್ಕೊಂಡು ಹೋಯ್ತಾನಲ್ಲ, ಹೆಲ್ಮೆಟ್ ಹಾಕಲ್ದೆ ಹೊಡಿತಾನಲ್ಲ ಬೈಕ್ ನ ಗೈ ಅಂತ, ಅವನಿಗೆ ಹೇಳಿ ಹೆಲ್ಮೆಟ್ ಹಾಕೊಂಡು ಹೊಡಿಯೋ. ಲೋ ಮರೇ, ನೀನ್ ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಆ ಜಾಗಕ್ಕೆ ಓನರ್ ಕಣೋ ನಾನು. ನಮ್ಮ ಹತ್ರ ಬೇಡ ನೋಡ, ನಾನು ಇದೇ ಜಾಗದಾಗ ಕೆಲಸ ಮಾಡ್ತಿರೋದಣ್ಣ. ಬಂದು ಹೊಡ್ಕೊಂಡು ಹೋಗ್ಬಿಡೋಣ, ನೀನು ಓನರ್ ಆದ್ರೆ ಸಾಕಾಗ್ಬಿಟ್ಟೈತಣ್ಣ. ನಮ್ಮ ಹತ್ರನೂ ಬೇಡ, ಉರಿಯ ಬಿಸಿಲ್ನಾಗ ಯಾವಂಕ ಐತಣ್ಣ. ಬಂದು ಹೊಡ್ಕೊಂಡು ಹೋಗ್ಬಿಡು. ನೀನ್ ಮಾಡೋ ಜಾಗ ಕೆಲ್ಸಕ್ಕೆ ಓನರ್ ನೀನಾದ್ರೆ ಬಂದು ಹೊಡ್ಕೊಂಡು ಹೋಗ್ಬಿಡು, ನಮ್ಮ ಹತ್ರನೂ ಬೇಡ. ಸೊ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮುಕ್ಕು, ಚೆನ್ನಾಗಿದ್ಯಾ? ನಾನಿವತ್ತು ಬಿಡದಿಗ್ ಬಂದಿದ್ದೆ. ಬಿಡದಿಯಲ್ಲಿ ಬಗ್ಗಿದ ತಕ್ಷಣ ಯಾರೋ ಬಾಯಿಗೆ ಬಾಯಿ ಹಾಕ್ಬಿಡ್ರು. ಬಿಡದಿಗ್ ಬಂದು ಇಲ್ಲಿ ರೈತರ ಪರ ಧ್ವನಿ ಎತ್ತನ ಅಂತ ಬಂದಿದ್ದೆ. ಆ ಗ್ಯಾಪ್ ಅಲ್ಲ ಯಾರೋ ಬಾಯಿಗೆ ಶಾರ್ಟ್ ಹಾಕ್ಬಿಟ್ಟವ್ರೆ. ಐ ಆಮ್ ರಿಯಲಿ ಸಾರಿ. ನನ್ನ ಭೂಮಿ ನನ್ನ ಹಕ್ಕು, ನನ್ನ ಮಕ್ಕಳಿನ ಮುಂದಿನ ಭವಿಷ್ಯಕ್ಕಾಗಿ. ಲೈನ್ ಯಾರೋ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಯಾರು ನೀನ್ ಕರೆಕ್ಟ್ ಆಗಿ ಹೇಳು. ಮಕ್ಕಳಿನ ಅಲ್ಲ, ಮಕ್ಕಳಿನ. ಅದೆಲ್ಲ ಬಿಡು ಸೈಡಿಗೆ. ನಿನ್ ತುಟ್ಟಿಗೆ ಯಾರು ಶಾರ್ಟ್ ಹಾಕಿದ್ದು? ತಮಿಳ್ ಆಕ್ಟರ್ ತ್ರಿಷಾ ತರ ಇದ್ದೀರಲ್ರಿ. ಸೇಮ್ ಟು ಸೇಮ್ ಅವ್ರಂಗೆ ಇದೀರಾ ಕಣ್ರಿ. ತುಟಿ ಅಂತೂ ಸೇಮು. ಗಾಂಡು ತೊಳೆದ ತಿಕಾನ ಊದ್ಗಡ್ಡಿ ಹಚ್ಚಲಿ ಅಂತ ಅಪ್ಪ ಅಮ್ಮ ಸ್ಕೂಲಿಗೆ ಸೇರ್ಸಿದ್ರೆ ಮಗಳು ಸೂಸ್ರು ಬತ್ತಿ ಹಚ್ಚವಳೆ. ಕಿಲೋಮೀಟರ್ ಗಟ್ಲೆ ಐತೆ ಹೇಳಲು ಜುಟ್ಟು. ಇದೇ ಡೈಲಾಗ್ ನ ನಿಮ್ ಅಪ್ಪನ ಮುಂದೆ ಕುತ್ಕೋಬಿಟ್ಟು ಬಾಯಲ್ಲಿ ಸಿಗರೇಟ್ ಹಿಡ್ಕೋಬಿಟ್ಟು, ಒಂದು ಸಿಗರೇಟ್ ಖಾಲಿ ಆಯ್ತು, ಇನ್ನೊಂದ್ ಸಿಗರೇಟ್ ತಗೋಬರೋ ಜುಟು ಅನ್ನೋ ನಿಮ್ ಅಪ್ಪ ಜಾಸ್ಟ್ ತಿಗುದ್ಮೇಲೆ ಹೋಯ್ತಾನೆ. ಡೈರೆಕ್ಟ್ ಸ್ಕೂಲಿಗೆ ಹೋಗಿ ಬೀಳ್ತೀಯ. ಅವ್ರ ಅಪ್ಪಂಗೆ ಎದುರಿಕೊಂಡು ಮಾಡಿ ಮೇಲ್ಗಡೆ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾವಳೆ. ಅವಳು ನಿಮ್ಮ ಏರಿಯಾಗ ಬರ್ತಾಳ ಅಂದ್ರೆ ನಾನು ಬರ್ತೀನೋ ಇಲ್ವೋ? ಆಡ ಮಕ್ಳು ಮುಂದೆ ಆಡಬಾರ್ದು, ಮಾತಾಡಬಾರ್ದು ಅಂತ ಸುಮ್ನೆ ಇದೀನಿ ಗುರು. ನಿಜ ಅಷ್ಟೇ. ಇಲ್ಲ ಅಂದಿದ್ರೆ ನೋಡೆಗೂ ಬಂದೆ ಬರ್ತೀನಿ. ನಾನು ನಿಮ್ಮ ಅಪ್ಪನ್ನ ಕರ್ಕ ಬರ್ತೀನಿ. ಕಪ್ಪೆ ಬ್ರೋ, ಏನ್ ಹೇಳ್ತೀಯ ಅವಳಿಗೆ? ನಿಮ್ಮೊಳಗ್ ಕೇಳೋದು ನೀವು. ಅವ್ರ ಫೀಸ್ ಏನು, ಬುಕ್ ಏನು, ಜಾಮುಟ್ರಿ ಏನು, ಅದು ಇದು ಅಂತ ಎಲ್ಲ ತಗೊಡ್ತಾರೆ. ಅವರು ಪಾಪ ಕೂಲಿನಲ್ಲಿ ಮಾಡಿ ಚೀಟಿ ಅದು ಇದು ಅಂತ ಮಕ್ಳು ಬಟ್ಟೆ ಹೊಲ್ಸೋದು ಅದು ಇದು ಅಂತ ಪ್ರತಿಯೊಂದು ಮಾಡೋರೆ. ಆದ್ರೆ ಇವಳು ಸಿಗರೇಟ್ ಎತ್ಕೊಂಡು ಕೌಂಡ್ರೆ ಒಂದೇ ಕುಸ್ಕ ತಿನ್ಕ ಮನೆ ಅಂತಾಳೆ. ಇವರ ತಂದೆ ತಾಯಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನನ್ ಕಡೆಯಿಂದ ಅವರು ನಿಮ್ಮ ತಂದೆ ತಾಯಿಯವ್ರಿಗೆ ಶುಭಾಶಯಗಳು ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಗೈಸ್, ವಿಕ್ಕಿ ಹೇಳ್ ಸರ್, ಡುಂಪಾಪ ಮೀನಿಂಗ್ ಏನು? ತುಂಬಾ ಜನ ಕೇಳ್ಬಿಟ್ಟಾರೆ ಸರ್, ನಾನು ಯಾರಿಗೂ ಹೇಳಿಲ್ಲ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಡು ಅಂದ್ರೆ ಧೈರ್ಯ, ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪುಣ್ಯ. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ಅದೇ ಡುಂಪಾಪ ಮೀನಿಂಗು.
ಡುಂಪಾಪ ಡುಂಪಾ ಡುಂಪಾ ಡುಂಪಾಪ.